ಭಾರತದ ಈ ಪ್ರತಿಷ್ಠಿತ ಧರ್ಮವಾದಂತಹ ಯಾವುದು ವೈದಿಕ ಧರ್ಮ ಇದೆ, ಈ ವೈದಿಕ ಧರ್ಮದ ಬಹುಮುಖ್ಯವಾದ ಲಕ್ಷಣ ಈ ಅಸಮಾನತೆ, ಭೇದ ಭಾವ. ತಲೆಯಿಂದ ಕೆಲವು ಜನ ಹುಟ್ಟಿದ್ರು, ಭುಜದಿಂದ ಕೆಲವರು ಹುಟ್ಟಿದ್ರು, ಹೊಟ್ಟೆಯಿಂದ ಕೆಲವು ಹುಟ್ಟಿದ್ರು, ಕಾಲಿನಿಂದ ಕೆಲವರು ಹುಟ್ಟಿದ್ರು. ಹೀಗೆ ಜನಗಳ ಮಧ್ಯದಲ್ಲಿ ಮೇಲು ಕೀಳಿನ ಬಹಳ ಅಸಂಖ್ಯವಾದ ವಿಭಾಗವನ್ನು ಮಾಡಿದರು. ಜನಗಳನ್ನು ವಿಭಾಗ ಮಾಡೋದ್ರಲ್ಲಿ ದೇಹದಲ್ಲೇ ತಲೆ ಶ್ರೇಷ್ಠ ಅಂತೆ, ಕಾಲ್ ಕನಿಷ್ಠ ಅಂತ. ಯಾರು ಹೇಳಿದ್ದು ತಲೆ ಶ್ರೇಷ್ಠ ಕಾಲ್ ಕನಿಷ್ಠ ಅಂತೇಳಿ? ಎರಡೂ ಸಮಾನ. ಇಲ್ಲಿವರೆಗೆ ನಮ್ಮಲ್ಲಿ ಗೂಡು ಮೂಲವಾಗಿದೆ ಅಂತಂದ್ರೆ ತಲೆಯನ್ನು ನಮಸ್ಕಾರ ಮಾಡಿದರೆ ಅದು ನಿಜವಾದ ನಮಸ್ಕಾರ. ಯಾಕೆ ಸರಿ ಇದೇ ಪ್ರಶ್ನೆಯನ್ನ ಕೇಳಿದ್ರು. ತಲೆ ಶ್ರೇಷ್ಠ ಅಂತ ಎಲ್ಲಿದೆ? ಇದು ಎಂಥ ಒಂದು ತಪ್ಪು ನಂಬಿಕೆ ಅಂತಂದ್ರೆ, ದೇಹದಲ್ಲೇ ಕೆಲವು ಅಸ್ಪೃಶ್ಯ ಭಾಗಗಳಿವೆ, ಮುಟ್ಟಂತೆ ಇಲ್ಲ. ಇಂತಹ ಒಂದು ಭೇದ ಭಾವವನ್ನು, ತರತಮ ಭಾವವನ್ನು ಸಮಾಜದಲ್ಲಿ ಬೆಳೆಸಿದ್ದು ವೈದಿಕ ಧರ್ಮ. ಈ ವೈದಿಕ ಧರ್ಮದ ವಿರುದ್ಧವಾಗಿ ಪ್ರೊಫೆಸರ್ ಸಿದ್ದರಾಮಯ್ಯನವರು ಹೇಳಿದಂತೆ ಹುಟ್ಟಿದಂತಹ ಶರಣ ಧರ್ಮ ಮೊದಲನೇದಾಗಿ ಈ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಿಸೋದಕ್ಕೆ ಹೊರಟು. ಆದ್ದರಿಂದ ಇದು ಈ ವಚನ ಏನಿದೆ, ಇವನಾರವ ಅನ್ನುವಂಥ ವಚನ ಒಂದು ರೀತಿಯಲ್ಲಿ ಶರಣ ಧರ್ಮದ ಘೋಷವಾಕ್ಯ ಅಂತ ನಾನು ಅದನ್ನು ಕರೀತೇನೆ. ಅವರು ಘೋಷಿಸಿದರು, ಬಸವಣ್ಣವರು, ವಿಪ್ರಮದದು ಅಂತ್ಯಜ ಕಡೆಯಾಗಿ ಶಿವಭಕ್ತರನ್ನೆಲ್ಲ ಒಂದೇ, ಸತಿಕತೆಗಳೊಂದಾದ ಭಕ್ತಿ ಇದೊಪ್ಪುವುದು. ಲಿಂಗಭೇದ, ಸಾಮಾಜಿಕ ಭೇದ, ಜಾತಿ ಭೇದ ಮತ್ತು ಲಿಂಗಭೇದ ಇವೆರಡನ್ನೂ ಹೋಗಲಾಡಿಸೋದಕ್ಕೆ ಶರಣ ಧರ್ಮ ಮುಂದಾಯಿತು. ಅದು ಬಹಳ ಮುಖ್ಯವಾದಂತಹ ವಿಚಾರ. ಈ ಶರಣ ಧರ್ಮದ ಮೂಲ ಮಂತ್ರ ಸಮಾನತೆ. ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಈ ಮೂರೂ ನೆಲೆಯಲ್ಲಿ ಈ ಸಮಾನತೆಯನ್ನು ಘೋಷಿಸುವುದಕ್ಕಾಗಿ, ಅದನ್ನು ಪ್ರಸಾರ ಮಾಡೋದಕ್ಕಾಗಿ ಈ ಚಳುವಳಿ ಪಥವನ್ನು ಕಟ್ಟಿ ನಿಲ್ತು. ಅವರು ಸಿದ್ದರಾಮಯ್ಯನವರು ಸಹ ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದರು, ಹೇಗೆ ಮೂರು ತತ್ವಗಳು ಈ ಧರ್ಮದ ಬಹಳ ಮುಖ್ಯವಾದಂತಹ ತತ್ವಗಳು ಅನ್ನೋ ವಿಚಾರವನ್ನು. ಒಂದು ಕಾಯಕ ತತ್ವ, ಮತ್ತೊಂದು ದಾಸೋಹ ತತ್ವ, ಇನ್ನೊಂದು ಇಷ್ಟಲಿಂಗ ತತ್ವ. ಇವು ಮೂರು ಇಡೀ ಸಮಾಜವನ್ನು ಒಂದು ಹೊಸ ಬೆಳಕಿನಲ್ಲಿ ಪುನರ್ರಚಿಸುವಂತಹ ಕೆಲಸವನ್ನು ಮಾಡಿದರು. ಕಾಯಕದಲ್ಲಿ ಯಾವುದೂ ಶ್ರೇಷ್ಠ ಅಲ್ಲ, ಯಾವುದೂ ಕನಿಷ್ಠ ಅಲ್ಲ. ಪೂಜೆಗೆ ಮಾಡೋ ಕಾಯಕ ಎಷ್ಟು ಶ್ರೇಷ್ಠವೋ, ಚಪ್ಪಲಿ ಹೊಲಿಯೋ ಕಾಯಕ ಅದು ಅಷ್ಟೇ ಶ್ರೇಷ್ಠ. ಎರಡೂ ಒಂದೇ. ಚಪ್ಪಲಿ ಒಂದು ಕಾಯಕದ ಮಹತ್ವದ ಬಗ್ಗೆ ಒಂದು ಕಥೆ ಇದೆ, ಅದು ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿದ್ದೇ ಇದ್ದವ್ರಿಗೆ ಇನ್ನೊಂದ್ಸರಿ ಜ್ಞಾಪಿಸ್ತೀವಿ. ನುಲಿಯೇ ಚಂದಯ್ಯ ಅನ್ನುವಂಥ ಒಬ್ಬ ಶರಣ, ಅವನು ಹಗ್ಗಾವಸಿಯೋ ಕಾಯಕ ಮಾಡೋದು. ಹಗ್ಗಾವಸಿತ ಕೂತಿದ್ದಾಗ ಅವನ ಇಷ್ಟಲಿಂಗ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅವನು ಅದನ್ನು ಎತ್ಕೊಳ್ಳೋದಿಲ್ಲ, ಬಿಟ್ಬಿಟ್ಟು ಹಗ್ಗಾವಸಿ ಕೆಲಸ ಮಾಡ್ತಿರ್ತಾನೆ. ಇಷ್ಟಲಿಂಗ ಬೇಡ್ಕೊಳ್ಳುತ್ತೆ, ನನ್ನನ್ನು ಈ ಥರ ಬಿಟ್ಬಿಟ್ಟಿಯಲ್ಲ, ಎತ್ಕೋ ಅಂತೇಳಿ. ನೀನು ಯಾಕೆ ಬಿದ್ದೆ? ಕಾಯಕವನ್ನು ಮಾಡ್ತಾ ಇರುವಾಗ ನಾನು ಬೇರೆ ಮಾಡೋದಿಲ್ಲ, ಅದರಿಂದ ನಿನ್ನ ಎತ್ತಿಯೊಳಗೆ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಕಾಯಕ ಬಹಳ ಶ್ರೇಷ್ಠವಾದದ್ದು. ಎಲ್ಲರೂ ಸಹ ಕಾಯಕದಿಂದಲೇ ಜೀವಿಸಬೇಕು. ಶರಣ ಧರ್ಮದಲ್ಲಿ ಜಂಗಮ ಬಹಳ ಪವಿತ್ರವಾದಂತಹ ಒಂದು ಪರಿಕಲ್ಪನೆ. ಜಂಗಮವಾದರೂ ಕಾಯಕದಿಂದಲೇ ಜೀವಿಸಬೇಕು ಅನ್ನೋ ಮಾತನ್ನು ವಚನಕಾರರು ಹೇಳ್ತಾರೆ. ಕಾಯಕ ಎಷ್ಟು ಮುಖ್ಯವೋ, ಕಾಯಕದಿಂದ ಆದ ದುಡಿಮೆಯನ್ನು ಸಮಾನವಾದ ರೀತಿಯಲ್ಲಿ, ನ್ಯಾಯವಾದ ರೀತಿಯಲ್ಲಿ ವಿತರಣೆ ಮಾಡೋದು ಅಷ್ಟೇ ಮುಖ್ಯ. ಆ ವಿತರಣೆ ಮಾಡುವಂತಹ ತತ್ವ ದಾಸೋಹ ತತ್ವ. ದಾಸೋಹ ತತ್ವದ ಮೂಲಕ ಎಲ್ಲರೂ ದುಡಿತಾರೆ,
ಎಲ್ಲರೂ ದುಡಿದು ಅದನ್ನು ಎಲ್ಲರಿಗೂ ಅವರವರ ಅಗತ್ಯಕ್ಕೆ ಅನುಗುಣವಾಗಿ ಹಂಚುವ ಮೂಲಕ ದಾಸೋಹ ನಡೆಯುತ್ತೆ. ಹಾಗೆ ಇಷ್ಟಲಿಂಗ ತತ್ವ ಬಹಳ ನನಗನ್ಸೋದು ಇದು ಧಾರ್ಮಿಕವಾಗಿ ಇಂತಹ ಒಂದು ದೊಡ್ಡ ಒಂದು ಕ್ರಾಂತಿಕಾರಕವಾದ ತತ್ವ ಯಾವುದರಲ್ಲೂ ಇಲ್ಲ ಅಂತ ಇಡೀ ಧಾರ್ಮಿಕ ಶೋಷಣೆಯ ಕೇಂದ್ರಗಳು ಅಂದರೆ ದೇವಾಲಯ, ಚರ್ಚು, ಮಸೀದಿ. ಇಲ್ಲೆಲ್ಲ ಏನಾಗುತ್ತೆ ಅಂತಂದರೆ ದೇವರು ಮತ್ತು ಭಕ್ತನ ನಡುವೆ ಒಬ್ಬ ಆರ್ಪತ್ಯಗಾರ ಹುಟ್ಟುಕೊಳ್ತಾನೆ, ಒಬ್ಬ ಏಜೆಂಟ್ ಹುಟ್ಟುಕೊಳ್ತಾನೆ, ಪೂಜಾರಿ. ನಾವು ನೇರವಾಗಿ ದೇವರನ್ನ ಪೂಜೆ ಮಾಡೋವಂತ ಇಲ್ಲ, ದೇವರಿಗೂ ನಮಗೂ ನೇರವಾದ ಸಂಬಂಧ ಏರ್ಪಡೋದೇ ಇಲ್ಲ. ಅಲ್ಲದೆ ದೇವಾಲಯ ಅಂದ ತಕ್ಷಣ ಅದರ ಆರ್ಗನೈಸೇಷನ್ ಅಂದ ತಕ್ಷಣ ಕೆಲವರು ಯಜಮಾನರು ಹುಟ್ಟುಕೊಂಡು ದೇವರನ್ನ ಭಕ್ತನಿಂದ ದೂರ ಇಡುವಂತಹ ಪ್ರಯತ್ನ ಪಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ದೇವಾಲಯದಲ್ಲಿ ಹಣ ಸಂಗ್ರಹ ಆಗೋದು, ಆ ಹಣ ಸಂಗ್ರಹ ಆಗೋದ್ರಿಂದ ಹೇಳುವಂತಹ ಅವ್ಯವಹಾರಗಳು, ದುಡ್ಡು ಹೊಡೆಯೋದು ಇವತ್ತು ನಡೀತಾ ಇದೆ. ಪ್ರತಿ ದಿವಸ ನೀವು ಪತ್ರಿಕೆಯಲ್ಲಿ ಓದ್ತಾ ಇದ್ದೀರಿ. ಇಷ್ಟು ವರ್ಷಗಳ ಕಾಲ ರಾಮ ಭಜನೆ ಮಾಡಿ ನಮ್ಮ ದೇಶವನ್ನ ಬಹಳ ದೊಡ್ಡ ಒಂದು ಇದಕ್ಕೆ ತಳ್ಳಿದಂತಹ ಜನ ಆ ರಾಮನ ದುಡ್ಡನ್ನು ಕೊಳ್ಳೆ ಹೊಡ್ಕೊಂಡು ಹೋಗಿರುವಂತಹ ಕಥೆಯನ್ನು ನಾವು ಪ್ರತಿ ದಿವಸ ನೋಡ್ತಾ ಇದ್ದೀವಿ. ಅದು ಅಯೋಧ್ಯೆಯಲ್ಲಿ ನಡೆದಿರೋದು ಬಯಲಿ ಬಂದಿದೆ. ಇನ್ನು ಬೇರೆ ದೇವಸ್ಥಾನಗಳಲ್ಲಿ ನಡೆದಿರೋದು ಬಯಲಿ ಬಂದಿಲ್ಲ. ಬಹುಶಃ ನನಗನ್ಸೋದು 199 ಭಾಗ ದೇವಾಲಯಗಳಲ್ಲಿ ಈ ಕೊಳ್ಳೆ ನಡೀತಾ ಇದೆ. ಇದು ತಪ್ಪಿಸ್ಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ದೇವಸ್ಥಾನದ ಸಂಪರ್ಕವನ್ನೇ ಹೊರಗೆ ಬಿಡಬೇಕು, ದೇವಸ್ಥಾನಕ್ಕೆ ಹೋಗಲೇಬಾರದು. ಅದಕ್ಕಾಗಿ ಕುವೆಂಪು ಗುಡಿ, ಚರ್ಚು, ಮಸೀದಿಗಳ ಬಿಟ್ಟು ಹೊರಬಂದಿ. ಎಲ್ಲಿವರೆಗೆ ನೀವು ಗುಡಿ, ಚರ್ಚು, ಮಸೀದಿಗಳಲ್ಲಿ ಬಂದಿಗಳಾಗಿರ್ತೀರಿ ಅಲ್ಲಿವರೆಗೂ ನಿಮಗೆ ಸ್ವಾತಂತ್ರ್ಯ ಇಲ್ಲ. ನಿಜವಾದ ಧಾರ್ಮಿಕ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನೀವು ಅವನ್ನ ಬಿಟ್ಟು ಹೊರಗಡೆ ಬರ್ತೀರಿ. ಅದರಿಂದ ಇಷ್ಟಲಿಂಗ ನಿಮ್ಮ ದೇವರು ನಿಮ್ಮ ಎದೆ ಮೇಲೆ ಇರುತ್ತೆ. ನೀವು ದಿವಸಕ್ಕೆ 3 ಸರಿ ನೀವು ಪೂಜೆ ಮಾಡಿಕೊಂಡ್ರೆ ಮುಗೀತು. ದೇವಸ್ಥಾನಕ್ಕೆ ಯಾರೋ ಹೋಗಬೇಕಾಗಿಲ್ಲ. ಅದನ್ನು ಬಹಳ ಸೊಗಸಾಗಿ ಬಸವಣ್ಣವರು ಅಂದರೆ ಬಡವರಿಗೆ ಇಷ್ಟಲಿಂಗ ಬಹಳ ಮುಖ್ಯ. ನಾನೇನ ಮಾಡುವೆ ಬಡವನಯ್ಯ, ಉಳ್ಳವರು ಶಿವಾಲಯವು ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಅದನ್ನು ನಿಜವಾಗಿ ಶ್ರೀಮಂತರಿಗಿಂತ ಬಡವರಿಗೆ, ಸಮಾಜದ 90 ಭಾಗ ಬಡವರೇ ಇರೋದು, ಅವರಿಗೆ ಈ ಇಷ್ಟಲಿಂಗ ದೇವರ ಜೊತೆಯಲ್ಲಿ ನೇರವಾದ ಒಂದು ಸಂಪರ್ಕಕ್ಕೆ ಕಾರಣವಾಯಿತು. ಇನ್ನೊಂದು ನಾನು ವಚನಗಳಲ್ಲಿ ಶರಣರಲ್ಲಿ ಗಮನಿಸಿರುವಂತಹ ಒಂದು ಬಹಳ ದೊಡ್ಡ ತತ್ವ ಅಂದರೆ ಆತ್ಮಪ್ರತ್ಯಯ. ಅನೇಕ ವಚನಕಾರರ ವಚನಗಳನ್ನು ನೀವು ನೋಡಬೇಕು. ಬಿಜ್ಜಳನ ಭಂಡಾರದಲ್ಲಿ ಭಂಡಾರಿಯಾಗಿದ್ದ ಬಸವಣ್ಣ ಈ ಬಿಜ್ಜಳನ ಭಂಡಾರ ಎನಗೆ ಕೈಯ ಅಂತ. ಆಣಿ ಬಿಜ್ಜಳನ ಅಂಜುವೆನೆ ಇದೆಯಾ, ಅದಕ್ಕೆ ಎಷ್ಟು ಧೈರ್ಯ ಬೇಕು. ಬಿಜ್ಜಳನ ಆಸ್ಥಾನದಲ್ಲೇ ಭಂಡಾರಿಯಾಗಿರುವ ವ್ಯಕ್ತಿ ಆನಿ ಬಿಜ್ಜಳನ ಗಂಜುವೆನೆಯ. ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಓರೆ ಹಾವಿನ ಬೆನ್ನ ಹಿಂದೆ ಹೋಗಲೇಕೆಯ ಅಂತ ಹೇಳ್ತಾರೆ. ಇಂತಹ ಒಂದು ಆತ್ಮಪ್ರತ್ಯಯ, ಆತ್ಮವಿಶ್ವಾಸ, ಅದನ್ನು ಕನ್ನಡದ ಜನಗಳಿಗೆ ಶರಣರು ಕಲಿಸಬೇಕು. ವಾಸ್ತವವಾಗಿ ಕನ್ನಡದ ಮಹಾನ್ ಕವಿಗಳೆಲ್ಲ ಇಂತಹ ಆತ್ಮವಿಶ್ವಾಸವನ್ನು ಪ್ರಕಟಪಡಿಸಿದ್ದಾರೆ.